ಚಿತ್ತಾಪುರ ತಾಲೂಕಿನ ಲಾಡ್ಪುರ ಆಲ್ಹಳ್ಳಿ ನಡುವೆ ಹದಗೆಟ್ಟ ರಸ್ತೆ ಅವ್ಯವಸ್ಥೆ ಖಂಡಿಸಿ ಗ್ರಾಮಸ್ಥರು ರಸ್ತೆ ಮಧ್ಯೆ ಭತ್ತ ನಾಟುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹಾಗೂ ಎಐಕೆಕೆಎಂಎಸ್ ರೈತ ಸಂಘಟನೆ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನೆಯಲ್ಲಿ ಗ್ರಾಮದ ನೂರಾರು ಜನರು ಭಾಗವಹಿಸಿ ರಸ್ತೆ ಉದ್ದಕ್ಕೂ ಭತ್ತದ ಸಸಿ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಸ್ಟ್ಯಾಂಡ್ ವೃತ್ತದಿಂದ ಗ್ರಾಮ ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಸ್ತೆ ನಿರ್ಮಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಇನ್ನು 3 ವರ್ಷಗಳಿಂದ ರಸ್ತೆ ಹಾಳಾಗಿದ್ದು ಮಳೆಯ ಕೊಚ್ಚೆ ನೀರಿನ ಮೇಲೆ ನಡೆದಾಡುತ್ತಿದ್ದೇವೆ ಎಂದು ಕೆಸರಿನಲ್ಲಿ ಬಿದ್ದು ಹೊರಳಾಡುತ್ತಿದ್ದೇವೆ. ಯಾರು ನಮ್ಮ ಸಮಸ್ಯೆ ಕೇಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ 2 ಬದಿಯ ರಸ್ತೆ ನಿರ್ಮಿಸಿ ಸುಗಮ ಸಂಚಾರ ಸೌಲಭ್ಯ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಈರಣ್ಣ ಎಂ, ಸಾಯಿಬಣ್ಣ, ಗೌತಮ್, ಶರಣಪ್ಪ ಗಂಜಿ, ಮೋನಪ್ಪ ಕಂಬಾರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ರಸ್ತೆ ಬೇಕು ಅಂತ ಬಂದು ಇವತ್ತು ಪ್ರತಿಭಟನೆ ಮಾಡಬೇಕು. ಬಹಳ ಕರೆಕ್ಟ್ ಆಗಿ ನಿಮ್ಮ ಬೇಡಿಕೆ ಇರ್ತೇವೆ. ನೀವು ರಸ್ತೆ ಬೇಕು. ಒಂದು ಊರು ಅಂತ ನಾವು ಗುರುತಿಸ್ಬೇಕಂತಂದ್ರೆ ಆ ಊರಿಗೆ ಒಂದು ಸಂಪರ್ಕ ಬೇಕಾಗ್ತದೆ. ಆ ಸಂಪರ್ಕಕ್ಕೆ ನಾವು ರಸ್ತೆ ಅಂತ ಕರಿತೀವಿ. ಒಂದು ವೇಳೆ ಆ ಊರಿಗೆ ಸಂಪರ್ಕ ಇರಲಿಲ್ಲ ಅಂತಂದ್ರೆ ನಾವು ಆ ಊರನ್ನ ಗುರುತಿಸೋದಕ್ಕೆ ಆಗಲ್ಲ. ಇವತ್ತು ನಾವು 21ನೇ 22ನೇ ಶತಮಾನದಲ್ಲಿ ಎಂತೆಂತ ಸಾಧನೆ ಮಾಡಿ ಸರ್ಕಾರಗಳು ಹೊಗಳ್ಕೊಂತಾರ. ನಾವು ಮಂಗಳ ಗ್ರಹಕ್ಕೆ ಹೋಗಿವಿ, ಚಂದ್ರ ಗ್ರಹಕ್ಕೆ ಹೋಗಿವಿ, ಸುಳ್ಗಾರಕ್ಕೆ ಹೋಗಿವಿ ಅಂತ ಹೇಳ್ತಾರ. ಆದ್ರೆ ಗ್ರಾಮಕ್ಕೆ ರಸ್ತೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರ್ತಿಲ್ಲ. ಇಲ್ಲಿ ಪಂಚಾಯತ್ ಇದೆ, ಗ್ರಾಮದಲ್ಲಿ ಪಂಚಾಯತಿ, ದೊಡ್ಡ ಗ್ರಾಮ ಇದು ಲಾಡ್ಲಪುರ ಅಂತಂದ್ರೆ 1000 ಜನ ಇಲ್ಲಿಗೆ ಬರ್ತಾರ ಹೋಗ್ತಾರ. ಇಲ್ಲೆಲ್ಲ ಹಿರಿಯರು ಹೇಳ್ತಿದ್ರು ಪ್ರತಿ ಗುರುವಾರ ದೇವರ ದರ್ಶನ ಮಾಡಕ್ ಬರ್ತಾರ ಅಂತೇಳಿ. ಸುಕ್ಷೇತ್ರ ಇದು. ಶುಕ್ರವಾರ ಸಂತಿ, ಇದೇ ರೋಡಿನ ಮೇಲೆ ಸಂತಿ ಮಾಡ್ತಾರೆ. ಅಂದ್ರೆ ಇದು ಊರಂತ ಕರಿಬೇಕಾ, ಏನ್ ತಿಪ್ಪಿ ಅಂತ ಕರಿಬೇಕಾ? ನೀವು ಪಂಚಾಯತಿನವರ ಡಿಕ್ಲೇರ್ ಮಾಡ್ರಿ. ನೀವು ಇದು ತಿಪ್ಪಿ ಅಂತಂದ್ರೆ ಜನ ತಿಪ್ಪಿನಾಗೆಲ್ಲ ಕರೆಯ. ಇದು ಊರು ಅಂತಂದ್ರೆ ಇದು ಊರಿಗೆ ಕಾಬಿಲ್ ಮಾಡ್ಬೇಕು. ಊರಿಗೆ ಬೇಕಾಗಿರ್ತಕ್ಕಂಥ ರೋಡ್ ಮಾಡಬೇಕು, ಶೌಚಾಲಯ ಮಾಡಬೇಕು, ಕಸ ವಿಲೇವಾರಿ ಮಾಡಿಸ್ಬೇಕು, ಚರಂಡಿ ವ್ಯವಸ್ಥೆ ಮಾಡಬೇಕು. ಹೆಣ್ಮಕ್ಳ ಬಗ್ಗೆ ಹೇಳಿದ್ರು. ಇದು ಮಾಡಲಿಲ್ಲ ಅಂತಂದ್ರೆ ನೀವು ಪಂಚಾಯತಿ ಅನ್ನಿಸ್ಕೊಳ್ಳೋದಕ್ಕೂ ಅಯೋಗ್ಯ. ಇದು ಯಾವ ತರ ಲಾಡ್ಲಪುರ ಒಂದು ಗ್ರಾಮ ಅಂತ ಅನ್ಕೊಳ್ಳಕ್ಕೆ ಅಯೋಗ್ಯ ಅದ, ಅದೇ ತರ ಈ ಗ್ರಾಮದಲ್ಲಿ ಪಂಚಾಯತಿ ಅದ ಅಂತ ಹೇಳೋದಕ್ಕೂ ನೀವು ಅಯೋಗ್ಯರಾಗಿದ್ದೀರಿ. ನಾವು ಡಿಕ್ಲೇರ್ ಮಾಡ್ತೀವಿ. ಇಲ್ಲಂದ್ರೆ ಗ್ರಾಮದ ಜನ ಪಂಚಾಯತಿ ನಮಗ್ ಬೇಕಾಗಿಲ್ಲ ಅಂತ ಡಿಕ್ಲೇರ್ ಮಾಡ್ತೀವಿ. ನೀವೆಲ್ಲ ನೋಡಿರಿ, ಇಷ್ಟೊತ್ತು ಸೇರಿ ನಿರ್ಧಾರ ಮಾಡಿ ಈ ರೋಡಿನ ಮೇಲೆ ಈ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.